ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಡಾರ್ಜಿಲಿಂಗ್ಗೆ ಜಂಪ್ ಆದರೆ ಚಿಕ್ಕಬಳ್ಳಾಪುರ ನಗರಸಭೆಯ 18 ಮಂದಿ ಸದಸ್ಯರು ಸೋಮವಾರ ರಾತ್ರಿ 10:30 ಇಂಡಿಗೋ ವಿಮಾನಕ್ಕೆ ನಗರಸಭಾ ಸದಸ್ಯರು ಜಂಪ್. ಈಶಾನ್ಯ ರಾಜ್ಯ ಸೇರಿದ 18 ಬಿಜೆಪಿ ಬೆಂಬಲಿತ ಸದಸ್ಯರು. ರಾಜ್ಯ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಜಾರಿ. ಯೋಜನೆ ಪ್ರಾರಂಭಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸಚಿವರಿಗೆ ಅಸಂಘಟಿತ ಕಾರ್ಮಿಕರಿಂದ ಅಭಿನಂದನೆ. ಮಕ್ಕಳ ಕೈಯಲ್ಲಿ ಅರಳಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು. ಪಿಒಪಿ ಬಾಂಬೆ ಗಣೇಶನಿಗೆ ಗುಡ್ ಬೈ. ಪರಿಸರ ಸ್ನೇಹಿ ಗಣೇಶನಿಗೆ ಜೈ ಎಂದ ದೊಡ್ಡಬಳ್ಳಾಪುರದ ನಾಗರಿಕರು. ಹೆಣ್ಣು ಮಕ್ಕಳ ರಕ್ಷಣೆಗೆ ಸಂಘಟನೆ ಮುಖ್ಯ ಎಂದ ವಿ ಗೀತಾ. ಚಿಕ್ಕಬಳ್ಳಾಪುರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣೆ ವೇಳೆ ಜಾಗೃತಿ. ವಾರ್ತೆಗಳ ವಿವರ. ನಿರೀಕ್ಷೆಯಂತೆ ನಗರಸಭೆಯ 18 ಮಂದಿ ಸದಸ್ಯರು ಪ್ರವಾಸಕ್ಕೆ ತೆರಳಿದ್ದಾರೆ. ಈಶಾನ್ಯ ಭಾರತದ ಸಣ್ಣ ರಾಜ್ಯವೊಂದಕ್ಕೆ ತೆರಳಿರುವ ನಗರಸಭಾ ಸದಸ್ಯರು ರಾತ್ರಿ 10:30 ಇಂಡಿಗೋ 2335 ವಿಮಾನ ಸೇರಿ 2 ವಿಮಾನಗಳಲ್ಲಿ ದೆಹಲಿಗೆ ಹಾರಿದ್ದಾರೆ. ನಗರಸಭಾ ಸದಸ್ಯರು ದೆಹಲಿಗೆ ಹಾರುವುದಕ್ಕೂ ಮುನ್ನ ದೇವನಹಳ್ಳಿಯ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದೊಡ್ಡ ಹೈಡ್ರಾಮಾವೇ ನಡೆದಿದ್ದು, ಬಂದ ದಾರಿಗೆ ಸುಂಕವಿಲ್ಲ ಎನ್ನುವಂತೆ ಕಾಂಗ್ರೆಸ್ ನಾಯಕರು ವಾಪಸ್ ಆಗಿದ್ದಾರೆ. ಹಾಗಾದರೆ ಏನಾಯಿತು ಅಂತೀರಾ? ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಡೆದ ಕಂಪ್ಲೀಟ್ ಡೀಟೇಲ್ಸ್ ಸಿಟಿವಿ ನ್ಯೂಸ್ ಬಳಿ ಇದೆ, ನೀವೇ ನೋಡಿ. ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರ ಹಿಡಿಯಲು ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶತಾಯಗತಾಯ ನಗರಸಭೆಯಲ್ಲಿ ಕಮಲ ಅರಳಿಸಲೇಬೇಕು ಎಂಬ ಹಠದೊಂದಿಗೆ ಪ್ರತಿತಂತ್ರಗಳಿಂದ ರೂಪಿಸಿದ್ದು, ಅವು ಫಲಿಸುವ ಎಲ್ಲ ಸೂಚನೆಗಳಿವೆ. ಯಾಕೆಂದ್ರೆ ಪ್ರಸ್ತುತ ನಗರಸಭೆಯಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರ ಸಂಖ್ಯೆ 19 ಆಗಿದ್ದು, ಮತ್ತಷ್ಟು ಸದಸ್ಯರು ಬೆಂಬಲ ಘೋಷಿಸುವ ಎಲ್ಲಾ ಸೂಚನೆಗಳು ಇವೆ. ಹಾಗಾಗಿ 12ರಂದು ನಗರಸಭೆಯಲ್ಲಿ ಕೇಸರಿ ಬಾವುಟ ಹಾರುವುದು ಬಹುತೇಕ ಖಚಿತ ಎಂಬ ಸ್ಥಿತಿ ನಿರ್ಮಾಣವಾಗಿದೆ. ಆರಂಭದಲ್ಲಿ ಸದಸ್ಯರನ್ನ ಅವಾಚ್ಯ ರೀತಿಯಲ್ಲಿ ನಿಂದಿಸಿದ ಕಾಂಗ್ರೆಸ್ ನಾಯಕರು ನಂತರ ಸದಸ್ಯರ ಮನೆ ಬಾಗಿಲಿಗೆ ಎಡೆತಾಕಿ ಅವರ ಮನವೊಲಿಸುವ ಕೆಲಸಕ್ಕೆ ಮುಂದಾಗಿದ್ರ. ಆದರೆ ತೀವ್ರ ಅಸಮಾಧಾನದಲ್ಲಿದ್ದ ಹಲವು ಸದಸ್ಯರು ವರಿಷ್ಠರ ಮನವೊಲಿಕೆಗೆ ವಿಮುಖರಾದರೆ ಮತ್ತೆ ಹಲವು ಸದಸ್ಯರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಇದರ ಭಾಗವಾಗಿಯೇ ನಗರಸಭೆ ಹಾಲಿ ಅಧ್ಯಕ್ಷರು ಪ್ರವಾಸಕ್ಕೆ ತೆರಳದೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಈ ಕಾಂಗ್ರೆಸ್ ಒತ್ತಡಕ್ಕೆ ಸದಸ್ಯರು ಮಣಿಯುವ ಆತಂಕದಲ್ಲಿ ಸೋಮವಾರವೇ ಬಿಜೆಪಿ ಬೆಂಬಲಿತ 18 ಮಂದಿ ನಗರಸಭೆ ಸದಸ್ಯರು ಹೊರ ರಾಜ್ಯಕ್ಕೆ ಹಾರಿದ್ದಾರೆ. ಸೋಮವಾರ ರಾತ್ರಿ 9:30 ಮತ್ತು 10:30 2 ಇಂಡಿಗೋ ವಿಮಾನಗಳಲ್ಲಿ 18 ಮಂದಿ ಸದಸ್ಯರು ದೆಹಲಿಗೆ ಹಾರಿದ್ದಾರೆ. ಅಲ್ಲಿಂದ ಡಾರ್ಜಿಲಿಂಗ್ ತಲುಪಿರುವ ಸದಸ್ಯರು ಅಲ್ಲಿನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ತಂಗಿದ್ದಾರೆ ಎಂದು ಉನ್ನತ ಮೂಲಗಳು ತಿಳಿಸಿವೆ. ಆದರೆ ಸದಸ್ಯರು ದೆಹಲಿಗೆ ಹಾರುವುದಕ್ಕೂ ಮೊದಲು ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಡೆದಿರುವ ಹೈಡ್ರಾಮಾ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಸೋಮವಾರ ಸಂಜೆ ನಗರಸಭೆ ಸದಸ್ಯರು ವಿಮಾನದ ಮೂಲಕ ಹಾರಲಿದ್ದಾರೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ಕಾಂಗ್ರೆಸ್ ವರಿಷ್ಠರು ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ಸದಸ್ಯರನ್ನ ತಡೆಯಲು ವಿಮಾನ ನಿಲ್ದಾಣಕ್ಕೆ ಲಗ್ಗೆ ಹಾಕಿದ್ದಾರೆ. ಆದರೆ ವರಿಷ್ಠರು ವಿಮಾನ ನಿಲ್ದಾಣದಲ್ಲಿ ಕಾಯುತ್ತಿದ್ರೆ ಬಿಜೆಪಿ ವರಿಷ್ಠರು 28ನೇ ವಾರ್ಡಿನ ಕಾಂಗ್ರೆಸ್ ಸದಸ್ಯೆ ಅಂಬಿಕಾ ಅವರನ್ನ ಆಪರೇಷನ್ ಕಮಲದತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ 19 ಇದ್ದ ಬಿಜೆಪಿ ಬೆಂಬಲ
20ಕ್ಕೆ ಏರಿಕೆಯಾಗಿದೆ. ಮೊದಲಿಂದಲೂ ಬಿಜೆಪಿ ಸಂಪರ್ಕದಲ್ಲಿರುವ 5 ಮಂದಿ ಸದಸ್ಯರನ್ನ ತಡೆಯಲು ಬಂದ ಕಾಂಗ್ರೆಸ್ ವರಿಷ್ಠರಿಗೆ 6ನೇ ಸದಸ್ಯರಾಗಿ ಅಂಬಿಕಾ ಅವರು ಕಾಣಿಸುತ್ತಿದ್ದಂತೆ ಅವರ ಕೋಪ ನೆತ್ತಿಗೇರಿದೆ. ಕೂಡಲೇ ವಿಮಾನ ಹತ್ತಲು ಇಮಿಗ್ರೇಷನ್ ತಲುಪಿದ್ದ ನಗರಸಭೆ ಸದಸ್ಯರನ್ನ ತಡೆಯಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ತೊರೆದು ಹೋಗುತ್ತಿರುವ ಸದಸ್ಯರನ್ನ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದಿಸಿದರು ಎಂದು ಹೇಳಲಾಗಿದೆ. ಇದರಿಂದ ವಿಮಾನ ನಿಲ್ದಾಣದಲ್ಲಿ ಕೆಲ ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪರಿಸ್ಥಿತಿಯನ್ನ ಹತೋಟಿಗೆ ತರಲು ವಿಮಾನ ನಿಲ್ದಾಣದ ಭದ್ರತೆಯಲ್ಲಿದ್ದ ಸಿಆರ್ಪಿಎಫ್ ಸಿಬ್ಬಂದಿ ಮಧ್ಯ ಪ್ರವೇಶ ಮಾಡಿ ಪರಿಸ್ಥಿತಿ ಹತೋಟಿಗೆ ತಂದಿದ್ದಾರೆ. ನಂತರ ಕಾಂಗ್ರೆಸ್ ವರಿಷ್ಠರನ್ನ ಹೊರಗೆ ಕೂರಿಸಿ ಬಿಜೆಪಿ ಬೆಂಬಲಿತ ಸದಸ್ಯರನ್ನ ಇಮಿಗ್ರೇಷನ್ ಒಳಗೆ ಪ್ರವೇಶಕ್ಕೆ ಅನುಮತಿ ನೀಡಿದ್ದು, ಇದರಿಂದ ಕಾಂಗ್ರೆಸ್ ಸದಸ್ಯರನ್ನ ವಾಪಸ್ ಕರೆತರುವ ಕಾತುರದಲ್ಲಿ ಹೋಗಿದ್ದ ಕಾಂಗ್ರೆಸ್ ವರಿಷ್ಠರಿಗೆ ತೀವ್ರ ನಿರಾಸೆ ಎದುರಾಗಿದೆ. ನಂತರ ಹಲವು ಸದಸ್ಯರು ತಮ್ಮ ಲಗೇಜ್ ಹೊರಗೆ ಬಿಟ್ಟಿದ್ದ ಕಾರಣ ಅಲ್ಲಿ ಸದಸ್ಯರು ಚದುರಿದ್ದು 9:30ರ ಇಂಡಿಗೋ ವಿಮಾನದಲ್ಲಿ 10 ಮಂದಿ ಮತ್ತು ನಂತರ ಇಂಡಿಗೋ ವಿಮಾನದಲ್ಲಿ 8 ಮಂದಿ ಸದಸ್ಯರು ವಿಮಾನ ಹತ್ತಿ ದೆಹಲಿಗೆ ತೆರಳಿದ್ದಾರೆ. ಎಷ್ಟೇ ಪ್ರಯತ್ನ ಮಾಡಿದ್ರೂ ಕಾಂಗ್ರೆಸ್ ಸದಸ್ಯರನ್ನ ತಡೆಯಲು ಸಾಧ್ಯವಾಗದ ಕಾರಣ ಕಾಂಗ್ರೆಸ್ ವರಿಷ್ಠರು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ ಆಗಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ 13ನೇ ವಾರ್ಡಿನ ನಿರ್ಮಲಾ ಪ್ರತಾಪ್, 23ನೇ ವಾರ್ಡಿನ ನೇತ್ರಾವತಿ ಮತ್ತು ಹಾಲಿ ಉಪಾಧ್ಯಕ್ಷೆ ವೀಣಾ ರಾಮ್ ಅವರು ಪ್ರವಾಸದಿಂದ ದೂರ ಇದ್ದು, ಇವರು ಪ್ರವಾಸಕ್ಕೆ ತೆರಳಿದ್ದರೂ ಬಿಜೆಪಿ ಬೆಂಬಲಿಸುವ ಬಗ್ಗೆ ಈಗಾಗಲೇ ತೀರ್ಮಾನಿಸಿದ್ದಾರೆ ಎನ್ನಲಾಗಿದೆ. ಉಳಿದಂತೆ 22ನೇ ವಾರ್ಡಿನ ಶ್ವೇತಾ ಮಂಜುನಾಥ್, 2ನೇ ವಾರ್ಡಿನ ರತ್ನಮ್ಮ, 24ನೇ ವಾರ್ಡಿನ ಅಂಬಿಕಾ ಅವರು ಬಿಜೆಪಿ ಬೆಂಬಲಿಸಿ ಈಗಾಗಲೇ ವಿಮಾನ ಹತ್ತಿದ್ದಾರೆ. ಅಲ್ಲಿಗೆ ಪ್ರಸ್ತುತ ಬಿಜೆಪಿ ಬೆಂಬಲಿತ ಸದಸ್ಯರ ಸಂಖ್ಯೆ 20ಕ್ಕೆ ಮುಟ್ಟಿದ್ದು, ಸಂಸದರ ಮತ ಸೇರಿ 21 ಮತ ಬಿಜೆಪಿ ಪಾಲಿಗಿದೆ. ನಗರಸಭೆಯಲ್ಲಿ ಒಟ್ಟು 31 ಸದಸ್ಯರಿದ್ದು, ಇವರೊಂದಿಗೆ ಸಂಸದರು, 2 ವಿಧಾನ ಪರಿಷತ್ ಸದಸ್ಯರು ಮತ್ತು ಒಬ್ಬ ಶಾಸಕರು ಸೇರಿ ಒಟ್ಟು 36 ಮತಗಳಾಗಲಿವೆ. ಅಲ್ಲಿಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಅಧಿಕಾರ ಹಿಡಿಯಲು 19 ಮಂದಿ ಸದಸ್ಯರ ಬೆಂಬಲ ಅಗತ್ಯವಿದ್ದು, ಪ್ರಸ್ತುತ ಬಿಜೆಪಿ ಬಳಿ 21 ಮಂದಿ ಸದಸ್ಯರು ಇರುವ ಕಾರಣ ಅಧಿಕಾರ ಹಿಡಿಯಲು ಹೆಚ್ಚು ಕಷ್ಟಪಡಬೇಕಾದ ಅಗತ್ಯವಿಲ್ಲ. ಆದರೆ ಪ್ರಸ್ತುತ ನಗರಸಭೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ ಎಂಬ ಮರ್ಮ ಅರಿತಿರುವ ಇನ್ನೂ ಹಲವು ಕಾಂಗ್ರೆಸ್ ಸದಸ್ಯರು ಕಮಲ ಹಿಡಿಯಲು ಸಿದ್ಧರಾಗಿದ್ದು, ಒಂದೆರಡು ದಿನಗಳಲ್ಲಿ ಅವರು ಡಾರ್ಜಿಲಿಂಗ್ನತ್ತ ಪ್ರಯಾಣ ಬೆಳೆಸಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ನಗರಸಭೆಯ ಹಿರಿಯ ಸದಸ್ಯರಾದವರು ಈಗಾಗಲೇ ಅನಾರೋಗ್ಯದ ನೆಪದಲ್ಲಿ ಮನೆಗೆ ಸೀಮಿತವಾಗಿದ್ದು, ಅವರು ಪ್ರವಾಸಕ್ಕೆ ತೆರಳದಿದ್ದರೂ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಬೆಂಬಲಿಸಲಿದ್ದಾರೆ ಎಂಬ ಸಂದೇಹ ಬಿಜೆಪಿ ಮಾತ್ರವಲ್ಲ, ಕಾಂಗ್ರೆಸ್ ವರಿಷ್ಠರನ್ನು ಕಾಡುತ್ತಿದೆ. ಯಾಕೆಂದ್ರೆ ಈಗಾಗಲೇ ಮೊದಲ ಅವಧಿಯ ವೇಳೆ ಹಿರಿಯ ಸದಸ್ಯರು ಬಿಜೆಪಿ ಬೆಂಬಲಿಸಿರುವ ಕಾರಣ ಇತಿಹಾಸ ಪುನರಾವರ್ತನೆಯಾಗಲಿದೆಯೇ ಎಂಬ ಸಂದೇಹ ಕಾಡುತ್ತಿದೆ. ಇವರೊಂದಿಗೆ ಇನ್ನೂ 4-5 ಮಂದಿ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಬೆಂಬಲಿಸಲು ತೀರ್ಮಾನಿಸಿದ್ದು, ಈ ಲೆಕ್ಕಾಚಾರಗಳು ನಿಜವಾದರೆ ಕಾಂಗ್ರೆಸ್ನಲ್ಲಿ ಕೊನೆಗೆ ಉಳಿಯುವ ಸದಸ್ಯರ ಸಂಖ್ಯೆ 4ಕ್ಕೆ ಸೀಮಿತವಾಗಲಿದೆ ಎಂದು ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ಕಾಂಗ್ರೆಸ್ ಸದಸ್ಯರೊಬ್ಬರು ಸಿಟಿವಿ ನ್ಯೂಸ್ಗೆ ತಿಳಿಸಿದ್ದಾರೆ. ಪ್ರಸ್ತುತ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಡಾರ್ಜಿಲಿಂಗ್ನ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಬಿಜೆಪಿ ಬೆಂಬಲಿತ ನಗರಸಭೆ ಸದಸ್ಯರು ಸೆಪ್ಟೆಂಬರ್ 12ರವರೆಗೂ ಚಿಕ್ಕಬಳ್ಳಾಪುರದ ಸಂಪರ್ಕದಿಂದ ದೂರ ಉಳಿಯಲಿದ್ದು, 12ರಂದು ಮತದಾನದ ವೇಳೆಗೆ ನೇರವಾಗಿ ಚಿಕ್ಕಬಳ್ಳಾಪುರದ ನಗರಸಭೆಗೆ ಆಗಮಿಸಲಿದ್ದಾರೆ. ಆಗ ಅಲ್ಲಿ ನಡೆಯಲಿರುವ ನಾಟಕೀಯ ಬೆಳವಣಿಗೆಗಳು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಲಿದ್ದು, ಚುನಾವಣೆ ಮತ್ತಷ್ಟು ರಸವತ್ತಾಗಿ ಇರಲಿದೆ ಎಂದು ಕಾಂಗ್ರೆಸ್ ಸದಸ್ಯರೇ ಹೇಳಿದ್ದಾರೆ. ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇದೀಗ ಉತ್ತಮ ಘಟ್ಟ ತಲುಪಿದ್ದು, 12ರವರೆಗೆ ಮತ್ತಷ್ಟು ಬೆಳವಣಿಗೆಗಳು ನಡೆಯಲಿವೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಅಂತಿಮವಾಗಿ ನಗರಸಭೆಯಲ್ಲಿ ಕಮಲ ಅರಳಲಿದೆಯೇ ಇಲ್ಲವೇ ಕೈ ಕಮಾಲು ಮಾಡಲಿದೆಯೇ ಎಂಬುದನ್ನ ಇನ್ನೂ 9 ದಿನ ಕಾಯದೆ ವಿಧಿಯಿಲ್ಲ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಪ್ರಾರಂಭಿಸಿದ್ದು, 23 ಅಸಂಘಟಿತ ವಲಯದ ಕಾರ್ಮಿಕರಿಗೆ ಅಪಘಾತ ವಿಮೆ ಘೋಷಿಸಿದ ಸಚಿವ ಸಂತೋಷ್ ಲಾಡ್ ಅವರಿಗೆ ಅಸಂಘಟಿತ ಕಾರ್ಮಿಕರಿಂದ ಅಭಿನಂದನೆ ಸಲ್ಲಿಸಲಾಯಿತು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಸಂಘಟಿತ ಕಾರ್ಮಿಕರ ಮುಖಂಡರು, ಪ್ರಸ್ತುತ ರಾಜ್ಯ ಕಾರ್ಮಿಕ ಸಚಿವ ಅನಿಲ್ ಅವರು ಘೋಷಿಸಿರುವ ಯೋಜನೆಯನ್ನು ಎಲ್ಲ ಅಸಂಘಟಿತ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಅಸಂಘಟಿತ ಕಾರ್ಮಿಕ ಸಂಘದ ಜಿಲ್ಲಾಧ್ಯಕ್ಷ ಪಿ ದ್ವಾರಕೇಶ್ ಮತ್ತು ಇತರೆ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಇದ್ದರು.
ಕಾರ್ಮಿಕರ ಹೋರಾಟಕ್ಕೆ ಮಾನ್ಯತೆ ನೀಡಿ ಸರ್ಕಾರ ಅಸಂಘಟಿತ ಕಾರ್ಮಿಕರ 23 ವಲಯಕ್ಕೆ ಪ್ರಥಮವಾಗಿ ಅಪಘಾತದಲ್ಲಿ ಮೃತಪಟ್ಟರೆ ವಿಮೆ 1 ಲಕ್ಷ, ಆಸ್ಪತ್ರೆ ವೆಚ್ಚ 50,000 ಹಾಗೂ ಸಹಜ ಸಾವಿಗೆ 10,000 ನೀಡಿ ಸರ್ಕಾರ ನಿರ್ಧರಿಸಿದ್ದು, ರಾಜ್ಯ ಅಸಂಘಟಿತ ಕಾರ್ಮಿಕರು ಈ ನಿರ್ಣಯವನ್ನು ಸ್ವಾಗತಿಸಿದ್ದಾರೆ. ಹಮಾಲರು, ಚಿಂದಿ ಆಯುವವರು, ಅಗಸರು, ಕ್ಷೌರಿಕರು, ಕುಂಬಾರರು, ಪಟ್ಟಿ ಕಾರ್ಮಿಕರು, ಗೃಹ ಕಾರ್ಮಿಕರು ಸೇರಿದಂತೆ ಹಲವು ಅಸಂಘಟಿತ ಕಾರ್ಮಿಕರು ಈ ಸೌಲಭ್ಯ ಪಡೆಯಬಹುದಾಗಿದೆ. ಇದರ ಸೌಲಭ್ಯ ಸಂಘಟಿತ ಕಾರ್ಮಿಕರು ಪಡೆಯಲು ಅವರು ಕೋರಿದರು. ಕಳೆದ ಹಲವು ವರ್ಷಗಳಿಂದ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘ ಮೋಟಾರ್ ಸಾರಿಗೆ ಸಂಬಂಧಿಸಿದ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ರಚಿಸಲು ಹೋರಾಟ ಮಾಡಿದ್ದು, ಸರ್ಕಾರ ಮಂಡಳಿ ರಚನೆ ಮಾಡಿ ರಾಜ್ಯಪತ್ರದಲ್ಲಿ ಹೊರಡಿಸಲಾಗಿದೆ. ಮಂಡಳಿ ರಚನೆ ಮತ್ತು ಕಾರ್ಮಿಕ ಕಾರ್ಡ್ಗಳನ್ನು ವಿತರಣೆ, ಮಾನದಂಡ ಹಾಗೂ ಸಂಬಂಧಿಸಿದ ಜಿಲ್ಲೆಗಳ ಅಧಿಕಾರಿಗಳ ಕ್ರಮ ವಹಿಸಲು ಸುತ್ತೋಲೆ ಹೊರಡಿಸಲು ಸಂಘ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದೆ. ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಏನು ಹೇಗೆ ಈಗ ಈ ಕಟ್ಟಡ ಕಾರ್ಮಿಕ ಭದ್ರತಾ ಮಂಡಳಿ ಹೇಗೆ ಮಾಡಿದ್ದಾರೆ ಅದೇ ರೀತಿ ಬೇರೆ ಎಲ್ಲ ಕಾರ್ಮಿಕರಿಗೂ ಸರ್ಕಾರದ ಕಡೆಯಿಂದ ಒಂದು ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆ ಹೋರಾಟಕ್ಕೆ ಮಾನ್ಯತೆ ಕೊಟ್ಟು ನಮ್ಮ ಕರ್ನಾಟಕ ಸರ್ಕಾರ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಈಗ ಒಂದು 23 ವಲಯಗಳಿಗೆ ಅಪಘಾತ ವಿಮೆ ಮತ್ತು ಸ್ಕಾಲರ್ಶಿಪ್ಪು ಈ ಥರದಂಥ ಕೆಲವೊಂದು ಸವಲತ್ತುಗಳನ್ನ ಅನೌನ್ಸ್ ಮಾಡಿದ್ದಾರೆ. ಈಗ ತತ್ಕ್ಷಣದಲ್ಲಿ 11 ವಲಯಗಳಿಗೆ ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಮಿಕ ಕಾರ್ಡನ್ನು ಮಾಡಿಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ಮಿಕ್ಕ 23 ವಲಯಗಳಿಗೂ ಈಗ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಆದೇಶ ಹೊರಡಿಸಿದ್ದಾರೆ. ಅದು ಆದೇಶ ಆಲ್ರೆಡಿ ಕಾರ್ಮಿಕ ಇಲಾಖೆಗೆ ಬಂದಿದೆ. ಇನ್ನೊಂದು ವಾರ, ಒಂದು 2-3 ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಸೊ ಎಲ್ಲ ಕಾರ್ಮಿಕರು ಈ ಅವಕಾಶವನ್ನು, ಸದಾವಕಾಶವನ್ನು ಉಪಯೋಗಿಸ್ಕೋಬೇಕು. ಹಾಗೆ ನಮ್ಮ ಸಂಘದ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘದ ಕಡೆಯಿಂದ ನಾವು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ಈ ನಮ್ಮ ಹೋರಾಟಕ್ಕೆ ಮಾನ್ಯತೆ ಕೊಟ್ಟು ಏನು ಕಾರ್ಮಿಕರಿಗೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ, ಆದೇಶ ಹೊರಡಿಸಿದ್ದಾರೆ, ಅದಕ್ಕೆ ನಮ್ಮ ಸಂಘದ ಕಡೆಯಿಂದ ನಾವು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುನಿರಾಜು, ಸೀತಾ ಬೈರರೆಡ್ಡಿ, ಪ್ರಕಾಶ್, ಬಚ್ಚೇಗೌಡ, ರಮೇಶ್, ಮೀನಾ ಕುಮಾರಿ, ಧನುಂಜಯ್ ಮೂರ್ತಿ, ಮಲ್ಲೇಶ್ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಕ್ಕಳು ಮಣ್ಣಿನಲ್ಲಿ ಆಟವಾಡಲು ಇಷ್ಟಪಡುತ್ತಾರೆ. ಹಾಗೆಯೇ ಮಕ್ಕಳ ಕೈಗೆ ಜೇಡಿ ಮಣ್ಣು ಸಿಕ್ಕರೆ ಅವರ ಕೈಯಲ್ಲಿ ಕಲೆಯ ರೂಪ ಪಡೆಯುವುದು ಗಣೇಶ ಮೂರ್ತಿಗಳು. ಮಣ್ಣಿನಿಂದ ದೂರವಾಗುತ್ತಿರುವ ಮಕ್ಕಳಿಗೆ ಜೇಡಿ ಮಣ್ಣಿನಲ್ಲಿ ಗಣೇಶ ಮೂರ್ತಿಗಳ ತಯಾರಿಸುವ ಅವಕಾಶವನ್ನ ಇಲ್ಲಿ ಮಾಡಿಕೊಡಲಾಗಿತ್ತು. ಭವಿಷ್ಯದ ಪ್ರಜೆಗಳಾದ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಇಂದಿನಿಂದಲೇ ಕಾಳಜಿ ಬೆಳೆಸುವ ಕಾರಣಕ್ಕೆ ಯುವ ಸಂಚಲನ, ನಾಗರಕೆರೆ ಜೀವ ವೈವಿಧ್ಯತೆ ಸಮಿತಿ ಮತ್ತು ದೊಡ್ಡಬಳ್ಳಾಪುರ ನಗರಸಭೆ ಸಹಯೋಗದಲ್ಲಿ ಪರಿಸರ ಸ್ನೇಹಿ ಜೀವ ಗಣೇಶ ಮೂರ್ತಿಗಳ ತಯಾರಿಕೆ ಶಿಬಿರ ಇಂದು ಆಯೋಜಿಸಲಾಗಿತ್ತು. ನಾಗರಕೆರೆ ಏರಿ ಮೇಲಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆದ ಶಿಬಿರದಲ್ಲಿ ಭಾಗವಹಿಸಿದ 70ಕ್ಕೂ ಹೆಚ್ಚು ಮಕ್ಕಳು ಶುದ್ಧ ಜೇಡಿ ಮಣ್ಣಿನಿಂದ ಗಣೇಶ ಮೂರ್ತಿಗಳ ತಯಾರಿಸಿ ಖುಷಿಪಟ್ಟರು. ಇನ್ನು ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಯುವ ಸಂಚಲನದ ಮುಖಂಡ ಚಿದಾನಂದ್, 1977ರ ಪರಿಸರ ಮಾಲಿನ್ಯ ನಿಯಂತ್ರಣ ಕಾಯ್ದೆ ಪ್ರಕಾರ ಬಾಂಬೆ ಗಣೇಶ, ಪಿಒಪಿ, ಬಿದಿರು ಮತ್ತು ಹುಲ್ಲಿನಿಂದ ತಯಾರಿಸಿದ ಗಣೇಶ ಮತ್ತು ಬಣ್ಣಕಾರಕ ಗಣೇಶ ಮೂರ್ತಿಗಳು ಮತ್ತು 5 ಅಡಿಗಿಂತ ಎತ್ತರದ ಗಣೇಶ ಮೂರ್ತಿಗಳನ್ನು ಕೂರಿಸುವುದಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ಕಾನೂನು ಉಲ್ಲಂಘನೆಯಾದಲ್ಲಿ 10,000 ದಂಡ ಹಾಗೂ ಜೈಲು ಶಿಕ್ಷೆ ಆಗಲಿದೆ. ಭವಿಷ್ಯದ ನಮ್ಮ ಮಕ್ಕಳಿಗಾಗಾದರೂ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಕೂರಿಸಿ ಹಬ್ಬವನ್ನು ಸಂಭ್ರಮಿಸೋಣ ಎಂದರು. ಯುವ ಸಂಚಲನ ಮತ್ತು ನಾಗದಳ, ನಾಗರಕೆರೆ ಜೀವ ವೈವಿಧ್ಯತೆ ಸಂರಕ್ಷಣಾ ಸಮಿತಿ ಮತ್ತು ಮುಖ್ಯವಾಗಿ ನಗರಸಭೆಯ ಸಹಯೋಗದೊಂದಿಗೆ ಇವತ್ತು ಪರಿಸರ ಸ್ನೇಹಿ ಜೀವ ಗಣಪತಿಗಳ ತಯಾರಿಕಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ.
ಮುಖ್ಯ ಉದ್ದೇಶ ಏನು ಅಂತಂದ್ರೆ 74 ಆಕ್ಟ್ ಬಂದಿದೆ. POP ಗಣಪತಿಗಳಾಗಿರ್ಬೋದು ಮತ್ತು ಬಾಂಬೆ ಗಣಪತಿಗಳು, ಹುಲ್ಲು ಮತ್ತೆ ಬಿದಿರನ್ನ ಬೆಳೆಸಿ ಮಾಡಿರುವಂತ ಗಣಪತಿಗಳನ್ನ ಮತ್ತು 5 ಅಡಿಗಿಂತ ಹೆಚ್ಚು ಗಣಪತಿ ಹೈಟ್ ಇರುವಂತ ಗಣಪತಿಗಳನ್ನ ಕುಂಡಿಸ್ಬಾರ್ದು ಅಂತ. ಆದ್ರೆ ಇವತ್ತವರೆಗೂ ನಮ್ಗೆ ಅದನ್ನ ಸಮಾಜದಲ್ಲಿ ನೋಡಿದ್ರೆ ನಾವು ದಿನನಿತ್ಯ ಪ್ರತಿ ಗಣಪತಿ ಹಬ್ಬದಲ್ಲೂ ಇದೇ ಗಣಪತಿಗಳನ್ನ ನೋಡ್ತಿದ್ದೀರಿ. ಆದ್ರೆ ಇದು ತುಂಬಾ ಹಾನಿಕಾರಕ. ಯಾಕೆ ಅಂತಂದ್ರೆ ನಮ್ಮ ಜಲಮೂಲಗಳು ಮತ್ತು ನೆಲಮೂಲಗಳಿಗೆ ತುಂಬಾ ಹಾನಿ ಮಾಡ್ತಿದೆ. ಹಾಗಾಗಿ ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ಯುವ ಸಂಚಲನ ತಂಡ ಇವತ್ತು ಈ ತಯಾರಿಕಾ ಶಿಬಿರವನ್ನ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸೋದಕ್ಕೆ, ಮಕ್ಕಳೇ ಅಂದ್ರೆ ಗಣಪತಿಯನ್ನ ತಯಾರು ಮಾಡುವಂತ ಚಟುವಟಿಕೆಯನ್ನ ಮಾಡ್ತಾರೆ. ಅವರೇ ಮಾಡಿದಂತ ಗಣಪತಿಗೆ ಒಂದು ಬೀಜವನ್ನ ಇಟ್ಟು ಅದ್ರ ಜೊತೆಗೆ ಒಂದಷ್ಟು ತೊಡಸ್ಕೊಂಡು ಆ ಇಡೀ ವಿಚಾರವನ್ನ ತಿಳ್ಕೊಂಡು ಮಕ್ಕಳು ಗಣಪತಿ ಹಬ್ಬವನ್ನ ಆಚರಿಸುವಂತ ಕೆಲಸ ಮಾಡ್ತಾರೆ. ಇದು ಮುಂದೊಂದು ದಿನ ಮಕ್ಕಳು ಪರಿಸರ ಪ್ರೇಮಿಗಳಾಗಿ ಮತ್ತು ಹಬ್ಬಗಳನ್ನು ಸಹ ಪ್ರಕೃತಿನೇ ದೇವರು ಅನ್ನೋ ಒಂದು ಸಂಸ್ಕೃತಿ ನಮ್ದು. ಆದ್ರೆ ಇವತ್ತು ನಾವು ದೇವರ ಹೆಸರಲ್ಲಿ ಪ್ರಕೃತಿನ ಹಾಳು ಮಾಡುವಂತ ಕೆಲಸ ಏನ್ ನಡೀತಿದೆ ಅದನ್ನ ತಡೆಗಟ್ಟಬೇಕಾಗಿದೆ. ಅದನ್ನ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸುವಂತ ಮುಖ್ಯ ವಿಚಾರವನ್ನ ಇವತ್ತು ನಾವು ಮಕ್ಕಳಿಗೆ ತಲುಪಿಸಿದಿರಿ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಸ್ವತಂತ್ರ ಭಾರತದಲ್ಲಿಯೂ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಂತಿಲ್ಲ. ಪ್ರೇಮ ಅನ್ನೋ ಪಾಶಕ್ಕೆ ಬಿದ್ದು ಮೋಹದ ಗೊಂಬೆಗಳಾಗಿ ಹೀನಾಯ ಬದುಕು ಕಾಣುವಂತಾಗಿದೆ. ಅದೆಲ್ಲವನ್ನು ಶಿಕ್ಷಣದಿಂದ ಎದುರಿಸಬಹುದು. ಅದಕ್ಕಾಗಿ ಮೊದಲು ನಿಮ್ಮ ಲಕ್ಷ್ಯ ಶಿಕ್ಷಣ ಪಡೆಯಲು ಮಾತ್ರ ಇರಲಿ ಎಂದು
ಜನವಾದಿ ಮಹಿಳಾ ಸಂಘಟನೆ ಮುಖಂಡೆ ವಿ ಗೀತಾ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸರ್ಕಾರಿ ಬಾಲಕಿಯ ಪ್ರೌಢಶಾಲೆಯಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಹಾಗೂ ಸೋನೋವಿಷನ್ ಟೆಕ್ನಿಕಲ್ ಸರ್ವಿಸ್ನಿಂದ ಉಚಿತ ಕಂಪ್ಯೂಟರ್ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ನಾಯಕಿ ವಿ ಗೀತಾ, ದೇಶಕ್ಕೆ ಸ್ವಾತಂತ್ರ್ಯ ಬರುವ ಮೊದಲು ಹಾಗೂ ಬಂದ ಮೇಲೂ ಮಹಿಳೆ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಇದೆ. ಇತ್ತೀಚಿನ ಅಪಾಯಕರ ಬೆಳವಣಿಗೆ ನೆನೆಸಿಕೊಂಡರೆ ಹೆಣ್ಣು ಮಕ್ಕಳನ್ನ ಹೊರ ಕಳುಹಿಸಲು ಭಯ ಆಗುತ್ತೆ. ಪ್ರೌಢಶಾಲಾ ಮಟ್ಟದ ವಿದ್ಯಾರ್ಥಿನಿಯರು ಗರ್ಭಿಣಿಯಾಗುತ್ತಿದ್ದಾರೆ. ಪ್ರೀತಿ ಪ್ರೇಮ ಅನ್ನೋ ಮೋಹಕ್ಕೆ ಬಿದ್ದು ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಎಲ್ಲ ಅನಿಷ್ಟಗಳನ್ನು ಹೊಡೆದೋಡಿಸುವ ಏಕೈಕ ಅಸ್ತ್ರ ಶಿಕ್ಷಣ. ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಕಲಿಯಬೇಕು, ತಂತ್ರಜ್ಞಾನ ಕಲಿಯಬೇಕು, ಕಂಪ್ಯೂಟರ್ ಜ್ಞಾನ ಈಗಲಿಂದಲೇ ಅಭ್ಯಾಸ ಮಾಡಬೇಕು ಎಂದು ಕರೆ ನೀಡಿದರು. ನಗರಸಭೆ ಪೌರಾಯುಕ್ತ ಉಮಾಶಂಕರ್ ಮಾತನಾಡಿ, ಪರಿಸರ ಸಂರಕ್ಷಣೆ ವೇದಿಕೆ ಕರೆಯಂತೆ ಎಲ್ಲರೂ ಪರಿಸರ ರಕ್ಷಣೆಗಾಗಿ ಪ್ಲಾಸ್ಟಿಕ್ ತ್ಯಜಿಸೋಣ, ಬಟ್ಟೆ ಮತ್ತು ಪೇಪರ್ ಮಾತ್ರ ಬಳಸೋಣ. ನಾವು ಬಳಸುವ ವಸ್ತುಗಳು ಮರುಬಳಕೆಯಾಗುವಂತಿರಬೇಕು ಮತ್ತು ಕೊಳೆಯುವಂತಿರಬೇಕು. ಇಲ್ಲವಾದರೆ ಉಸಿರಾಟದ ತೊಂದರೆ, ಅನಾರೋಗ್ಯ ಎದುರಿಸಬೇಕಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ವೇದಿಕೆಯಲ್ಲಿ ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಅಭಿಲಾಷ್, ಚೇರ್ಮನ್ ಹೆನ್ರಿ ಪ್ರಸನ್ನಕುಮಾರ್, ಗುಂಪುಮರದ ಆನಂದ್, ಮುಖ್ಯೋಪಾಧ್ಯಾಯಿನಿ ಕೃಷ್ಣಕುಮಾರಿ, ಕಾರ್ಮಿಕ ಮುಖಂಡ ಎಂಪಿ ಮುನಿವೆಂಕಟಪ್ಪ, ಚನ್ನರಾಯಪ್ಪ ಮತ್ತಿತರರು ಹಾಜರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದ ಶ್ರೀಮಂತ ಸಂಸ್ಕೃತಿಯನ್ನು ಬಿಂಬಿಸುತ್ತಿದ್ದ ಗ್ರಾಮೀಣ ಕ್ರೀಡೆ ಹಾಗೂ ಕಲೆಗಳು ಆಧುನಿಕತೆಯ ಭರಾಟೆಗೆ ಸೊರಗುತ್ತಿದ್ದು, ಯುವಕರ ನಿರುತ್ಸಾಹ ಹಾಗೂ ರಾಜಕೀಯ ಗುಂಪುಗಾರಿಕೆ ಗ್ರಾಮೀಣ ಸಂಸ್ಕೃತಿಯನ್ನು ಮಂಕಾಗಿಸುತ್ತಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ತಾಲೂಕಿನ ದೇವರೆಡ್ಡಿಪಲ್ಲಿಯಲ್ಲಿ ಯುವ ಸಬಲೀಕರಣ ಇಲಾಖೆ, ಮಲ್ಲಸಂದ್ರ ವಾಲ್ಮೀಕಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಸಂಘ ಹಾಗೂ ದೇವರೆಡ್ಡಿಪಲ್ಲಿಯಲ್ಲಿನ ಜನತಾ ಕ್ರೀಡಾ ಯುವಕರ ಸಂಘಗಳ ಆಶ್ರಯದಲ್ಲಿ ಏರ್ಪಡಿಸಿದ ಗ್ರಾಮೀಣ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಕಸಾಪ ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ಕೆಲ ದಶಕಗಳ ಹಿಂದೆ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಸಿದ್ಧಿಯಾಗಿದ್ದ ಗ್ರಾಮೀಣ ಕ್ರೀಡೆಗಳು, ನಾಟಕಗಳು ಗ್ರಾಮಗಳಲ್ಲಿ ಸಂಭ್ರಮದ ಸನ್ನಿವೇಶ ಸೃಷ್ಟಿಸುತ್ತಿತ್ತು. ಗ್ರಾಮಸ್ಥರೆಲ್ಲ ಒಂದೇ ಕಡೆ ಸೇರಿ ಸಂಭ್ರಮ ಪಡುತ್ತಿದ್ದರು. ದಿನವಿಡೀ ದುಡಿಮೆಯ ದಣಿವನ್ನು ನಿವಾರಿಸಿಕೊಳ್ಳುತ್ತಿದ್ದರು. ಪ್ರಸ್ತುತ ಸಂದರ್ಭದಲ್ಲಿ ಆಧುನಿಕತೆ ಇವೆಲ್ಲವನ್ನು ಮರೆಯಾಗುವಂತೆ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಯುವ ಜನತೆ ಬೇರೊಂದು ದಿಕ್ಕಿನಲ್ಲಿ ಸಾಗುತ್ತಿದ್ದು, ಗ್ರಾಮೀಣ ಸಂಸ್ಕೃತಿ, ಕಲೆಗಳ ಬಗ್ಗೆ ಆಸಕ್ತಿ ತೋರುತ್ತಿಲ್ಲ. ಇಂದು ನಡೆದ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಗ್ರಾಮಸ್ಥರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಸಂಭ್ರಮಿಸಿದ್ದು, ದೇವರೆಡ್ಡಿಪಲ್ಲಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿದೆ. ಗ್ರಾಮದ ಗತ ವೈಭವ ಮರುಕಳಿಸಿದಂತಾಗಿದೆ ಎಂದರು. ದೇವರೆಡ್ಡಿಪಲ್ಲಿಯಲ್ಲಿ ಏರ್ಪಡಿಸಿದ ಗ್ರಾಮೀಣ ಕ್ರೀಡಾಕೂಟ ಗ್ರಾಮದಲ್ಲಿ ಸಡಗರದ ವಾತಾವರಣ ನಿರ್ಮಿಸಿತ್ತು. ರಂಗೋಲಿ ಸ್ಪರ್ಧೆ, ಗೋಣಿ ಚೀಲದ ಓಟ, ಹಗ್ಗ ಜಗ್ಗಾಟ, ಲೆಮನ್ ಅಂಡ್ ದಿ ಸ್ಪೂನ್, ಮಡಿಕೆ ಹೊಡೆಯುವುದು, ಮ್ಯೂಸಿಕಲ್ ಚೇರ್, 3 ಕಾಲಿನ ಓಟ ಮತ್ತಿತರ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ತೀವ್ರ ಪೈಪೋಟಿ ಉಂಟಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ವಯಸ್ಸಿನ ಭೇದ ಭಾವ ಇಲ್ಲದೆ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ವಿಜೇತರಿಗೆ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಡಿಎನ್ ಸುಧಾಕರ್ ರೆಡ್ಡಿ, ನಾಗಮಣಿ, ಶಿವಪ್ಪ, ಶಿಕ್ಷಕ ಲಕ್ಷ್ಮೀ ನರಸಿಂಹಪ್ಪ, ಡ್ರೈವಿಂಗ್ ಸ್ಕೂಲ್ ಪ್ರಾಂಶುಪಾಲ ಡಿಎನ್ ನಾಗರಾಜ್, ಸತೀಶ್, ನರಸಿಂಹರೆಡ್ಡಿ, ಡಿಎನ್ ನರಸರಾಮರೆಡ್ಡಿ, ಡಿಪಿ ಲಕ್ಷ್ಮೀಪತಿ, ಮಂಜುನಾಥ್, ಚೌಡರೆಡ್ಡಿ, ಜಿ ಆನಂದ್, ಮುನಿರಾಜು, ನವನೀತ್, ಜಿ ಶಂಕರಪ್ಪ, ನಂದಿತಾ, ರಘು, ಕೃಷ್ಣಾರೆಡ್ಡಿ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಂಜನಗೂಡು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಸಂಸದ ಸುನೀಲ್ ಬೋಸ್ ತಂತ್ರದಿಂದ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂಜನಗೂಡು ನಗರಸಭೆಯಲ್ಲಿ ಒಟ್ಟು 31 ಸದಸ್ಯರ ಸಂಖ್ಯಾಬಲ ಹೊಂದಿದ್ದು, ಬಿಜೆಪಿ 15, ಕಾಂಗ್ರೆಸ್ 10, ಜೆಡಿಎಸ್ 3, ಪಕ್ಷೇತರ 3 ಸದಸ್ಯರಿದ್ದಾರೆ.
ನಂಜನಗೂಡು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಸಂಸದ ಸುನೀಲ್ ಬೋಸ್ ತಂತ್ರದಿಂದ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ನಂಜನಗೂಡಿನಲ್ಲಿ ವಿಫಲವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳ ಸದಸ್ಯರ ಒಟ್ಟು ಬಲ 18 ಸದಸ್ಯರು ಇದ್ದರೂ ನಂಜನಗೂಡು ನಗರಸಭೆ ಆಡಳಿತ ಹಿಡಿಯಲು ಸಾಧ್ಯವಾಗಿಲ್ಲ. ಬಿಜೆಪಿಯ 4 ಮಂದಿ ಸದಸ್ಯರು ಕೈಕೊಟ್ಟ ಕಾರಣ ನಂಜನಗೂಡಿನಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಗಾದೆಯ ಅಭ್ಯರ್ಥಿಯಾಗಿದ್ದ ಶ್ರೀಕಂಠಸ್ವಾಮಿ 16 ಮತ ಪಡೆದು ಅಧ್ಯಕ್ಷರಾದರೆ ಜೆಡಿಎಸ್ ಪಕ್ಷದ ರಿಹಾನಾ ಬಾನು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯ ಕ್ಷೇತ್ರವಾಗಿರುವ ದಕ್ಷಿಣ ಕಾಶಿ ನಂಜನಗೂಡಿನ ಮೀಸಲು ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಸಂಸದ ಸುನೀಲ್ ಬೋಸ್ ತಂತ್ರಗಳಿಗೆ ಕಮಲ ಮುದುಡಿದೆ. ನಂತರ ಮಾತನಾಡಿದ ಸಂಸದರು ಮತ್ತು ಶಾಸಕರು, ರಾಜ್ಯದಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡಲಾಗುತ್ತಿದೆ. 5 ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಮುಂಬರುವ ದಿನಗಳಲ್ಲಿ ನಂಜನಗೂಡು ಧಾರ್ಮಿಕ ಪುಣ್ಯಕ್ಷೇತ್ರವಾಗಿರುವ ದೆಸೆಯಿಂದ ಹೆಚ್ಚು ಅಭಿವೃದ್ಧಿಪಡಿಸಲು ನೂತನ ನಗರಸಭೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂದಾಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಂಜನಗೂಡು ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದಂಥ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಂಥ ಸ್ವಾಮಿ ಮತ್ತು ಉಪಾಧ್ಯಕ್ಷಕ್ಕೆ ಸ್ಥಾನಕ್ಕೆ ಅಭ್ಯರ್ಥಿಯಾಗಿದ್ದಂಥ ರಿಹಾನಾ ಬಾನು ಅವರು ಆಯ್ಕೆಯಾಗಿದ್ದಾರೆ. 16 ಮತಗಳಿಂದ ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಆಯ್ಕೆಯಾದಂಥ ಇಬ್ಬರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ನಾನು ಒಂದು ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಬಯಸ್ತೇನೆ. ನಿಮಗೆ ಹೇಳಿದ್ದು, ನಾವು ಕೂಡ ನಮ್ಮದೇ ಆದಂಥ ರಾಜಕೀಯ ತಂತ್ರಗಾರಿಕೆಯನ್ನು ನಾವು MLA ಸಾಹೇಬರಿಬ್ಬರು ಕೂತ್ಕೊಂಡು ನಮ್ಮದೇನಿದೆ ರಾಜಕೀಯ ತಂತ್ರಗಾರಿಕೆ ಮಾಡಿ ಈ ಸಲ ಹಿಡಿತೀವಿ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದೆ. ಅದರಂತೆಯೇ ನಮಗೆ ಬೆಂಬಲ ಕೊಟ್ಟಂಥ ಪಕ್ಷೇತರ ಅಭ್ಯರ್ಥಿಗಳಿಗೂ ಕೂಡ ನಾನು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಕ್ಕೆ ಬಯಸ್ತೇನೆ. ಈಗ ಆಯ್ಕೆಯಾದಂಥ ನೂತನವಾಗಿ ಆಯ್ಕೆಯಾದಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಎಲ್ಲರನ್ನೂ ಕೂಡ ಎಲ್ಲ ಸದಸ್ಯರನ್ನ ವಿಶ್ವಾಸಗೊಂದು ತಗೊಂಡು, ಯಾಕೆಂದರೆ ನಂಜನಗೂಡು ಒಂದು ಪ್ರಸಿದ್ಧವಾದ ಒಂದು ಸ್ಥಳ, ನಂಜುಂಡೇಶ್ವರ ಶ್ರೀಕಂಠೇಶ್ವರ ದೇವಸ್ಥಾನ ಇರುವಂಥ ಸ್ಥಳ, ಪ್ರವಾಸೋದ್ಯಮಗಳು ಹೆಚ್ಚು ಭೇಟಿ ಕೊಡುವಂಥ ಒಂದು ಊರು. ಅದರಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಮಗ್ರ ಅಭಿವೃದ್ಧಿಗೆ ನಗರಸಭೆಗೆ ಬರುವಂಥ ಅನುದಾನವನ್ನು, ಯಾಕೆ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಶಾಸಕರಿದ್ದೀವಿ, MP ಗಳಿದ್ದೀವಿ, ನಮ್ಮ ತಂದೆಯವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇವರು ಇಲ್ಲಿಗೆ ಹೆಚ್ಚಿನ ರೀತಿ ಅನುದಾನ ತಂದು ಉತ್ತಮ ರೀತಿಯಲ್ಲಿ ವಿಶೇಷವಾಗಿ ಜನಗಳಿಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಅವರಿಬ್ಬರನ್ನೂ ನಾನು ಕೇಳ್ಕೊಳ್ಳೋವಂಥದ್ದು. ಆ ರೀತಿಯಲ್ಲಿ ಕೆಲಸ ಮಾಡಿ ಅಂತ ಅವ್ರಿಗೆ ಒಂದು ಸಲಹೆನೇ ಕೊಡ್ತಿರೋಂಥದ್ದು. ಜೊತೆಗೆ ಶಾಸಕರು ಮತ್ತು ಸಂಸದರಾಗಿ ಸದಾ ಅವರ ಜೊತೆಗೂಡಿ ಕ್ಷೇತ್ರದ ಅಭಿವೃದ್ಧಿಗೆ ಮುಂದಾಗುತ್ತೇವೆ. ಇಂದಿನ ಅಧಿಕಾರದ ಅವಧಿಯಲ್ಲಿ ನಡೆದಿರುವ ಲೋಪದೋಷಗಳ ಬಗ್ಗೆ ಪರಿಶೀಲಿಸಿ ಕ್ರಮಕ್ಕೆ ಮುಂದಾಗುತ್ತೇವೆ ಎಂದು ಶಾಸಕ ಮತ್ತು ಸಂಸದರು ತಿಳಿಸಿದರು. ಇವತ್ತಿನ ದಿವಸ ಮೊದಲನೇದಾಗಿ ನಾನು ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ನಗರಸಭಾ ಅಧ್ಯಕ್ಷರಾಗಿ ಶ್ರೀಕಂಠ ಸ್ವಾಮಿರವರು, ಹಾಗೆ ಉಪಾಧ್ಯಕ್ಷರಾಗಿ ರಿಹಾನಾ ಬಾನುರವರು, ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರ ಶ್ರಮ ಸತತವಾಗಿ ಸುಮಾರು 2 ತಿಂಗಳ ಕಾಲ ನಿರಂತರವಾಗಿ ಶ್ರಮಪಟ್ಟು ನಮ್ಮ ಪಕ್ಷದಿಂದ ಯಾವ ರೀತಿಯಾದಂಥ ತಂತ್ರವನ್ನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ನಿರ್ಧಾರವನ್ನು ಮಾಡಿ ಇವತ್ತಿನ ದಿವಸ ನಮ್ಮ ನಂಜನಗೂಡು ನಗರಸಭೆ ಅಧ್ಯಕ್ಷನ ನಾವು ಎಲ್ಲರೂ ಸೇರಿ ಇವತ್ತು ಆಯ್ಕೆಯನ್ನು ಆಗಿದ್ದಾರೆ. ಆದ್ದರಿಂದ ನಾನು ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ಕಾರ್ಯಕರ್ತ ಬಂಧು ಮಿತ್ರರಿಗೆ ಮೊದಲನೇದಾಗಿ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ. ಇನ್ನು ನೂತನ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮತ್ತು ಉಪಾಧ್ಯಕ್ಷ ರಿಹಾನಾ ಬಾನು ಅವರಿಗೆ ಭಾರೀ ಹೂವಿನ ಹಾರ ಹಾಕಿ ಹರ್ಷ ವ್ಯಕ್ತಪಡಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇನ್ನು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಸಂಸ್ಕೃತ ಭಾಷೆ ಕಲಿಕೆ ಮನುಷ್ಯನನ್ನು ಸುಸಂಸ್ಕೃತನನ್ನಾಗಿಸುತ್ತದೆ. ಎಲ್ಲ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಹೆಚ್ಚು ಓದುವ ಮೂಲಕ ಸಂಸ್ಕೃತ ಭಾಷೆ ನಮ್ಮದಾಗಿಸಿಕೊಳ್ಳಬೇಕು, ಇತರರಿಗೂ ಈ ವಿದ್ಯೆ ಮುಟ್ಟಿಸಬೇಕು ಎಂದು ನಿವೃತ್ತ ಸಂಸ್ಕೃತ ಶಿಕ್ಷಕ ಸದಾಶಿವ ಕೆ ಭಟ್ ತಿಳಿಸಿದರು.
ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಬೆಂಗಳೂರು, ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಶ್ರೀ ಶಂಕರ ಭಾರತಿ ಸಂಸ್ಕೃತ ಪಾಠಶಾಲೆ ಸಹಯೋಗದಲ್ಲಿ ಆಯೋಜಿಸಿದ್ದ ಅಸ್ಮಾಕಂ ಸಂಸ್ಕೃತಂ ಕಾರ್ಯಕ್ರಮದಲ್ಲಿ ಭೂನಿವೃತ್ತ ಸಂಸ್ಕೃತ ಶಿಕ್ಷಕ ಸದಾಶಿವ ಕೆ ಭಟ್ ಮಾತನಾಡಿ, ಸಂಸ್ಕೃತದಿಂದ ಸಾಕಷ್ಟು ಪ್ರಯೋಜನಗಳು ಇವೆ. ಸಂಸ್ಕೃತ ಅತ್ಯಂತ ಸಮೃದ್ಧವಾದ ಭಾಷೆ. ಅದರ ಆಳವಾದ ಅಧ್ಯಯನದಿಂದ ನಮ್ಮ ಜ್ಞಾನ ವಿಸ್ತಾರವಾಗುತ್ತದೆ. ಅನೇಕ ಭಾಷೆಗಳಿಗೆ ಸಂಸ್ಕೃತ ವೇದ ಮೂಲ ಎಂದು ವಿವರವಾಗಿ ತಿಳಿಸಿದರು. ಜ್ಞಾನ ಎಲ್ಲ ಸಂಪತ್ತು ಕೂಡ ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಯಾಕೆ ಸಂಸ್ಕೃತ ಭಾಷೆಯಲ್ಲಿ ಬಂತು ಅಂತಂದರೆ, ಮೊದಲಿಗೆ ಇದ್ದಂತಹ ಭಾಷೆ ಸಂಸ್ಕೃತವಾಗಿತ್ತು. ಅದಕ್ಕೋಸ್ಕರ ಏನಾಯಿತು, ಆ ಸಂಸ್ಕೃತ ಭಾಷೆಯಲ್ಲಿಯೇ ಜ್ಞಾನವನ್ನು ನಮಗೆ ಕೊಟ್ಟರು. ಪ್ರತಿಯೊಂದು ಭಾಷೆ ವಿಜ್ಞಾನದಲ್ಲಿಯೂ ಇದೆ, ಗಣಿತದಲ್ಲಿಯೂ ಇದೆ. ಗಣಿತದಲ್ಲಿ ಭಾಸ್ಕರಾಚಾರ್ಯ ಅಂತ ಹೇಳಿ ಒಬ್ಬರು ಬರ್ತಾರೆ ಅಲ್ವಾ, ಅವರೇ ಮೂಲ ಗಣಿತಜ್ಞರು. ಆ ನಂತರದಲ್ಲಿ ಅನೇಕ ಜನರು ಬಂದು ಹೋದರು. ಆದರೂ ಕೂಡ ಆ ಪುಸ್ತಕ ಯಾವುದರಲ್ಲಿ, ಮೂಲ ಭಾಷೆ ಯಾವುದರಲ್ಲಿದೆ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿಯೇ ಇದೆ. ಶಂಕರ ಭಾರತಿ ಸಂಸ್ಕೃತ ಪಾಠಶಾಲೆ ಮುಖ್ಯ ಶಿಕ್ಷಕ ಬಾಲಸುಬ್ರಹ್ಮಣ್ಯಂ ಮಾತನಾಡಿ, ದೇಶದಲ್ಲಿ ಪರಕೀಯರು ಬರುವ ಮೊದಲು ಎಲ್ಲರೂ ಸಂಸ್ಕೃತ ಭಾಷೆಯನ್ನು ಮಾತನಾಡುತ್ತಿದ್ದರು. ಪಾಶ್ಚಿಮಾತ್ಯ ಸಂಸ್ಕೃತಿ ಬಂದ ಮೇಲೆ ಸಂಸ್ಕೃತ ಭಾಷೆ ಮರೆತು ಹೋಗಿದ್ದಾರೆ. ಪುರಾತನ ಸಾವಿರಾರು ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿ ಇವೆ. ಇವುಗಳನ್ನು ಗಣಿತ, ವಿಜ್ಞಾನ, ಬಾಹ್ಯಾಕಾಶ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಬಳಸುತ್ತಿದ್ದಾರೆ. ಸೋಮೇನಹಳ್ಳಿ ಸಂಸ್ಕೃತ ಶಾಲೆಗೆ ರಾಜ್ಯ ಮಟ್ಟದ ಉತ್ತಮ ಶಾಲೆ ಪ್ರಶಸ್ತಿಯನ್ನು 2 ಬಾರಿ ಪಡೆದುಕೊಂಡ ಹೆಮ್ಮೆ ಇದೆ. ಎಲ್ಲರೂ ಸಂಸ್ಕೃತ ಭಾಷೆಯನ್ನು ಅಧ್ಯಯನ ಮಾಡಬೇಕೆಂದು ತಿಳಿಸಿದರು. ಸೋಮೇನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಿಂದ ಮುಖ್ಯ ರಸ್ತೆಯಲ್ಲಿ ಭಿತ್ತಿ ಪತ್ರಗಳು ಹಿಡಿದು ಸಂಸ್ಕೃತ ಘೋಷಣೆಗಳನ್ನು ಕೂಗುತ್ತಾ ಜಾಥಾ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್, ಸೋಮೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ರಾಮ್ ಮೋಹನ್, ಪಿಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ನಾಗಲಿಂಗಪ್ಪ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯಲ್ಲಿ ಕಂದಾಯ ಇಲಾಖೆಯಿಂದ ಪವತಿ ಆಂದೋಲನ ಮತ್ತು ಪಿಂಚಣಿ ಪತ್ರಗಳ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿದರು. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಪಾವತಿ ಖಾತೆ ಆಂದೋಲನ ಮಾಡಿರುವುದು ಬಡಜನರ ಮತ್ತು ರೈತರಿಗೆ ವರದಾನವಾಗಿದೆ. ತಾತ ಮುತ್ತಾತನ ಹೆಸರಿನಲ್ಲಿ ಜಮೀನುಗಳು ಇರುವ ಖಾತೆಗಳನ್ನು ನಿಮ್ಮ ಹೆಸರಿಗೆ ಸುಲಭವಾಗಿ ಪಾವತಿ ಖಾತೆ ಕಾರ್ಯಕ್ರಮದಲ್ಲಿ ಮಾಡಿಕೊಳ್ಳಬಹುದು. ಈ ಹಿಂದೆ ತಾಲೂಕು ಕಚೇರಿಯಲ್ಲಿ ಪಾವತಿ ಖಾತೆಗೆ ಹೋದರೆ ತಿಂಗಳುಗಟ್ಟಲೆ ಹಿಡಿಯುತ್ತಿತ್ತು. ಇದರಿಂದ ನಿಮ್ಮ ಸಮಯ ಮತ್ತು ಹಣ ವ್ಯರ್ಥವಾಗುತ್ತಿತ್ತು. ಇದನ್ನು ಅರಿತ ಸರ್ಕಾರ ಕಂದಾಯ ಇಲಾಖೆ ಸಹಕಾರದೊಂದಿಗೆ ಪಾವತಿ ಖಾತೆ ಆಂದೋಲನ ಮಾಡುತ್ತಿದೆ ಎಂದರು. ಆಂದೋಲನದಲ್ಲಿ ನಿಮ್ಮ ಸಮಸ್ಯೆಗೆ ಇತಿಶ್ರೀ ಹಾಡಿದೆ. ಹಾಗೆ ಪಿಂಚಣಿ ಪತ್ರಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವಿನೂತನ ಕಾರ್ಯಕ್ರಮ ಸರ್ಕಾರ ಮಾಡಿದೆ. ಇದಕ್ಕೆ ಇಲ್ಲಿನ ಅಧಿಕಾರಿಗಳು ಹೆಚ್ಚು ಶ್ರಮಿಸುತ್ತಿದ್ದಾರೆ. ಯಾವುದೇ ಸಮಸ್ಯೆ ಇದ್ದರೂ ನನ್ನ ಬಳಿ ತಿಳಿಸಿ, ಅದನ್ನು ಕೂಡಲೇ ಮಾಡಿಸಿಕೊಡುವೆ ಎಂದರು. ತಹಸೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ಶಾಸಕರ ಮಾರ್ಗದರ್ಶನದಂತೆ ಪಾವತಿ ಖಾತೆ ಆಂದೋಲನ ಮಾಡುತ್ತಿದ್ದು, ಇಂದು ಸುಮಾರು 120 ಪಾವತಿ ಖಾತೆ ಮಾಡಲಾಗಿದೆ. ಪಿಂಚಣಿ ಪತ್ರಗಳನ್ನು ವಯೋವೃದ್ಧರಿಗೆ ಸ್ಥಳದಲ್ಲೇ ವಿತರಣೆ ಮಾಡುತ್ತಿದ್ದೇವೆ. ಯಾವುದೇ ಸವಲತ್ತುಗಳಿಗೆ ಕಚೇರಿ ನಿಮ್ಮ ಸೇವೆ ನೀಡಲು ಬದ್ಧವಾಗಿದೆ ಎಂದರು. ಒಂದು ತಾಲೂಕು ಆಫೀಸಲ್ಲಿ ಒಂದು ಪೌತಿ ಖಾತೆ ಮಾಡಿಸ್ಕೋಬೇಕಾದ್ರೆ ಎಷ್ಟು ಶ್ರಮ ಅನ್ನೋದು ಬಹಳ ಕಷ್ಟಕರ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಯಾವುದೇ ಒಂದು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾದ್ರೆ ಪೌತಿ ಖಾತೆ ಇಲ್ಲ ಅಂತಂದ್ರೆ ತಿಂಗಳಾನ್ಗಟ್ಟೆ 2 ತಿಂಗಳು 3 ತಿಂಗಳು ಅಲಿಬೇಕಾಯ್ತು, ವರ್ಷಾನ್ಗಟ್ಟೆ ಮಾಡೋಕ್ಕಾಯ್ತಿಲ್ಲ, ಅಂತ ಪರಿಸ್ಥಿತಿ ಇತ್ತು. ಹಾಗೆ ಪಿಂಚಣಿ ಒಂದು ಅದಾಲತ್ನಲ್ಲಿ ನಿಮಗೆ ಮನೆ ಬಾಗಿಲಿಗೆ ಪಿಂಚಣಿ ಅದೊಂದು ವ್ಯವಸ್ಥೆ ಮಾಡಿ ನಿಮಗೆ ಏನು ಕೊಡೋದು ಎಷ್ಟು ಮುಖ್ಯನೋ ಅದರ 3 ಪಟ್ಟು ಮುಖ್ಯ ಪೌತಿ ಖಾತೆಗಳು. ಪೌತಿ ಖಾತೆ ಅಂತಂದರೆ ತುಂಬ ಶ್ರಮದ ಕೆಲಸ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಅನ್ಸೋದು ಮೊದಲಿಲ್ಲ. ಯಾವುದೇ ಒಂದು ಜಮೀನು ನಿಮ್ಮ ತಾತ ಮುತ್ತಾತಗಳು ಇರ್ತದೆ, ಯಾವಾಗೂ ಇರ್ತದೆ, ನೀವೆಲ್ಲ ಪಾಪ ಅರಿವು ಇರೋದಿಲ್ಲ. ನಿಮ್ಮ ಖಾತೆ ಮಾಡಿಸ್ಕೊಳ್ಳೋದು ನಿಮ್ಗೆ ಹಕ್ಕೆ ಇರಲ್ಲ. ಯಾವುದೋ ಒಂದು ಬ್ಯಾಂಕಿನ ಸಾಲ ತಗೊಳ್ಳೋದಾಗಲಿ, ಒಂದು ಮಾರಾಟ ಮಾಡೋದಾಗಲಿ, ಯಾಕೆ ನಿಮ್ಗೆ ಅಂತ ಒಂದು ಹಕ್ಕಿಲ್ಲ ಇರೋದಿಲ್ಲ. ಅದನ್ನ ಹಕ್ಕು ಬರಬೇಕಾದ್ರೆ ಅವರಿಂದ ನಿಮಗೆ ಖಾತೆಗಳ ಬದಲಾವಣೆ ಆದಾಗಲೇ ನಿಮ್ಮ ಹೆಸರಿಗೆ ಬಂದಾಗಲೇ ನೀವು ಯಾವುದೇ ಆ ಜಮೀನು ಬಗ್ಗೆ ನಿಜವಾದ ಹಕ್ಕು ಬರೋದು. ಅದನ್ನು ನಮ್ಮ ತಹಸೀಲ್ದಾರ್ ಗಮನಕ್ಕೆ ತಂದ ಮೇಲೆ ಪಾಪ ಅವರು ಎಲ್ಲ ಮುತುವರ್ಜಿ ವಹಿಸ್ಕೊಂಡು ಇಡೀ ಗೌರಿಬಿದನೂರಲ್ಲಿ
ಇದುವರೆಗೂ 1,000 ಪೌತಿ ಖಾತೆಗಳನ್ನ ಮಾಡಿಸಿದ್ದಾರೆ. ಅದರಲ್ಲಿ 1 ತಿಂಗಳಲ್ಲಿ ಅದರಲ್ಲೂ ಕೂಡ 121 ನಿಮ್ಮ ಇದರಲ್ಲಿ ತೊಡೆಬಾಯಲ್ಲಿ ಮಾಡಿಬಿಟ್ಟಿದ್ದಾರೆ. ಬಹಳ ಅದು ಸಂತೋಷದ ವಿಚಾರ, ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಕಾರ್ಯಕ್ರಮ ಇದು ನನಗೆ ಅನಿಸಿದ ಮತ್ತೆ. ನಾವೆಲ್ಲ ಜಮೀನು ರಿಜಿಸ್ಟರ್ ಮಾಡ್ಸಕ್ಕೆ ಅವ್ರಿಗೆ ಹೋಗ್ತೀವಿ, ಪೌತಿ ಖಾತೆಗೋಸ್ಕರ ಎಣಿಗೆ 6 ತಿಂಗಳು ನಡೆಸ್ತಾರೆ. ವರ್ಷಾನುಗಟ್ಟಲೆ 2 ವರ್ಷ ಆದ್ರೂ ಅವರು ಹೋಗಿ ತಾಲೂಕು ಆಫೀಸ್ ಅಲಿಬೇಕಾದಂತ ಪರಿಸ್ಥಿತಿ ಇದೆ. ಅಂತರಲ್ಲಿ ನೀವಿರೋ ಜಾಗಕ್ಕೆ ನೀವು ಕೊಟ್ಟು ಪೌತಿ ಖಾತೆ ಮಾಡ್ಸೋದೈತಲ್ಲ, ಅದು ಒಂದು ವಿನೂತನವಾದಂಥ ಕಾರ್ಯಕ್ರಮ ಅಂತ ಪೌತಿ ಖಾತೆ ವಿಚಾರದಲ್ಲಿ. ಅಂತ ಕಾರ್ಯಕ್ರಮನ ತಹಸೀಲ್ದಾರ್ ಹಮ್ಮಿಕೊಂಡ್ರೆ ಅದನ್ನ ಇಡೀ ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಆಂದೋಲನದ ರೀತಿ ಪೌತಿ ಖಾತೆಯನ್ನು ಮಾಡೋದ್ರ ಜೊತೆಗೆ ಪಿಂಚಣಿ ಅದಾಲತ್, ಪಿಂಚಣಿಗೂ ಕೂಡ ಕೊಡೋದನ್ನ ನಿಮ್ಮ ಮನೆ ಬಗ್ಗೆ ಕೊಡುವಂತ ಒಂದು ವ್ಯವಸ್ಥೆನ ಮಾಡೋಕ್ಕೆ ನಾವೆಲ್ಲ ಮಾತಾಡಿ ತಹಸೀಲ್ದಾರ್ಗಳಿಗೆ ಅವರು ಕೂಡ ಸಂತೋಷದಿಂದ ಅಧಿಕಾರಿಗಳು ಕೂಡ ಒಂದು ಟೀಮ್ ಕಟ್ಕೊಂಡು ನಮ್ಮ ತಾಲೂಕಿನ ಜನಗಳ, ರೈತಾಪಿ ಜನಗಳನ್ನ, ಮಧ್ಯಮ ವರ್ಗ, ಬಡವರ ಏನು ಪಿಂಚಣಿ ಒಂದು ಸೌಲಭ್ಯ ಇರ್ಬೋದು, ಪೌತಿ ಖಾತೆಗಳಿರ್ಬೋದು, ಬೇರೆ ಕಂದಾಯ ಇಲಾಖೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿಗೆ ಕುಂದುಕೊರತೆ ಇದ್ರೂ ಕೂಡ ಅವೆಲ್ಲವನ್ನ ಕೂಡ ಸರಿಪಡಿಸುವಂತ ಕಾರ್ಯಕ್ರಮವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಬರ್ತಾವ್ರೆ. ಈಗ ಅದನ್ನ ಇನ್ನೂ ಚುರುಕಾಗಿ ಮಾಡ್ತಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಜೆ ಕಾಂತರಾಜ್ ಮಾತನಾಡಿ, ಪವತಿ ಖಾತೆ ಆಂದೋಲನ ಕಾರ್ಯಕ್ರಮ ರೈತರಿಗೆ, ಬಡವರಿಗೆ ವರದಾನವಾಗಿದೆ. ಪವತಿ ಖಾತೆಗೆ ಸಮರ್ಪಕವಾದ ದಾಖಲೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ನಿಮ್ಮ ಕೆಲಸ ಮಾಡಿಕೊಳ್ಳತಕ್ಕದ್ದು. ಹಾಗೆ ತೊಂಡೆಬಾವಿ ರೈಲ್ವೆ ನಿಲ್ದಾಣದ ಬಳಿ ಮನೆಗಳಿಗೆ ಈ ಸ್ವತ್ತು ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಾಮಾಕ್ಷಿ ರಾಮದಾಸ್, ಉಪಾಧ್ಯಕ್ಷ ಜಯರಾಮರೆಡ್ಡಿ, ಪಿಎನ್ ಶಿವಶಂಕರ್ ರೆಡ್ಡಿ, ಆರ್ಎನ್ ವೆಂಕಟರೆಡ್ಡಿ, ಉಪ ತಹಸೀಲ್ದಾರ್ ಲಕ್ಷ್ಮೀದೇವಮ್ಮ, ಪಿಡಿಒ ಬಸವರಾಜ್, ಕಂದಾಯ ಅಧಿಕಾರಿ ಜಯಪ್ರಕಾಶ್, ಎಂ ನರಸಿಂಹಮೂರ್ತಿ ಇನ್ನೂ ಹಲವರು ಹಾಜರಿದ್ದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವರ್ಷಾನುಗಟ್ಟಲೆ ದುಡಿಯುತ್ತಿದ್ದರೂ ಕನಿಷ್ಠ ವೇತನ ನೀಡದೆ ದಬ್ಬಾಳಿಕಾ ಪ್ರವೃತ್ತಿ ಅನುಸರಿಸುತ್ತಿದ್ದಾರೆ ಎಂದು ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಗೌರವಾಧ್ಯಕ್ಷ ಮುಸ್ತಫಾ ಆಕ್ರೋಶ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ನಾರೇಪಲ್ಲಿ ಟೋಲ್ ಪ್ಲಾಜಾ ಬಳಿ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಸಿಐಟಿಯು ನೇತೃತ್ವದಲ್ಲಿ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಈ ವೇಳೆ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಗೌರವಾಧ್ಯಕ್ಷ ಮುಸ್ತಫಾ ಮಾತನಾಡಿ, ಟೋಲ್ ಪ್ಲಾಜಾನಲ್ಲಿ ಕೆಲಸ ಮಾಡುವವರು ಸುಮಾರು 15 ವರ್ಷಗಳಿಂದ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತಿದ್ದೇವೆ. ಆದರೆ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಗುತ್ತಿಗೆದಾರ ಕಂಪನಿಯ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ಹಾಗಾಗಿ ಇಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ವೇತನ ಹೆಚ್ಚಳ, ಉದ್ಯೋಗ ಭದ್ರತೆ, ಬೋನಸ್, ಪಿಎಫ್, ಸಾಮಾಜಿಕ ಭದ್ರತೆ, ಗುಣಮಟ್ಟದ ಸಮವಸ್ತ್ರ, ಶೂ ಮತ್ತು ಸಾಕ್ಸ್ ಹಾಗೂ ಮಕ್ಕಳಿಗೆ ಉಚಿತ ಶಿಕ್ಷಣ, ವಿದ್ಯಾರ್ಥಿ ವೇತನ ಹಾಗೂ ಇತರೆ ಸೌಲಭ್ಯಗಳನ್ನು ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ನಾವು ಈ ಒಂದು ಹಲವಾರು ಬೇಡಿಕೆಗಳನ್ನಿಟ್ಟು ನಮ್ಮ ಸಿಐಟಿ ಟೋಲ್ಗೇಟ್ ವರ್ಕರ್ಸ್ ಯೂನಿಯನ್ ಕಡೆಯಿಂದ ಮ್ಯಾನೇಜ್ಮೆಂಟ್ಗೆ ಸುಮಾರು 15 ದಿವಸ ಮುಂಚೆನೆ ಒಂದು ಮನವಿಯನ್ನು ಕೊಡಲಾಗಿತ್ತು. ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ವಿ. ಆದರೆ ಮಧ್ಯದಲ್ಲಿ ಅವರು ಬಂದು ಮಾತಾಡ್ತಾರೆ ಅಂತ ನೋಡ್ಬಿಟ್ವಿ. ಬಟ್ ಇದುವರೆಗೂ ಅವರು ಇದಕ್ಕೆ ಸ್ಪಂದನೆ ಕೊಡಲಿಲ್ಲ. ಸೊ ಇವತ್ತು ಬೆಳಗ್ಗೆನೂ ಅವ್ರ ಕಡೆಯಿಂದ ಮ್ಯಾನೇಜರ್ನ ಕಳಿಸಿದ್ದಾರೆ, ಮಾತುಕತೆ ಮಾಡಿ ಏನಾದರೂ ಬಗೆಹರಿಸಿ ಅಂದರೆ. ಬಟ್ ನಮ್ಮ ಡಿಮ್ಯಾಂಡ್ ಏನೇ 5 ಡಿಮ್ಯಾಂಡನ್ನು ಇಟ್ಟಿದ್ದೀವಿ ನಾವು. ನಮ್ಮ ಲೇಬರ್ ಕಾನೂನಿನ ಪ್ರಕಾರ ಅಂತೆ, ಕಾರ್ಮಿಕ ಇಲಾಖೆಯ ಕಾನೂನಿನ ಆದೇಶ ಪ್ರಕಾರ ಮಿನಿಮಮ್ ವೇಜಸ್, ಕನಿಷ್ಠ ವೇತನ ಜಾರಿಯಾಗಬೇಕು ಅಂತ. ಸೊ ಅದನ್ನು ಪ್ರಮುಖ ಡಿಮ್ಯಾಂಡ್ ಆಗಿ ಅವ್ರ ಮುಂದೆ ಇಟ್ಟಿದ್ದೇವೆ. ಮತ್ತು ಇದರ ಜೊತೆಗೆ ಇನ್ನು 4 ಡಿಮ್ಯಾಂಡ್ಗಳಾದ ಬೋನಸ್ ಬಗ್ಗೆ ಮತ್ತು ಇತರ ಸಮವಸ್ತ್ರ, ಬೇರೆ ಬೇರೆ ನಮ್ಮ ಸಮಸ್ಯೆಗಳ ಬಗ್ಗೆ ಎಲ್ಲ ಡಿಮ್ಯಾಂಡಲ್ಲಿ ಇಟ್ಟಿದ್ದೀವಿ. ಈಗ ಚರ್ಚೆ ಮಾಡಿದಾಗ ಅವ್ರು ಫೈನಲ್ಲು ನಾವೇನು ಕನಿಷ್ಠ ವೇತನ ಕೇಳ್ತಾ ಇದ್ದೀವಿ ಅದಕ್ಕೆ ಅವರು ಒಪ್ತಾ ಇಲ್ಲ. ಹಾಗಾಗಿ ನಮ್ಮ ಈ ಹೋರಾಟ ಏನಿದೆ, ನಾವು ಈ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದು ನಾವೇನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅದನ್ನು ಒಪ್ಕೊಳ್ಳೋವರೆಗೂ ನಮ್ಮ ಧರಣಿ ಅನಿರ್ದಿಷ್ಟಾವಧಿ ಕಾಲ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೆ ನಾವು ಇದರಲ್ಲ.
ಬಟ್ ಈಗ ನಮ್ಮ ಹೋರಾಟ ಶಾಂತಿಯುತವಾಗಿ ನಡೀತಾ ಇದೆ. ಇದು ಕೇವಲ ಶಾಂತಿಯುತವಾಗಿ ನಡೆಯೋದು ತುಂಬ ದಿವಸ ನಡೆಯಲ್ಲ. ಅವರು ಏನೋ ಸ್ಟ್ರೈಕ್ ಮಾಡ್ಕೊಳ್ತಾರೆ ಹಿಂಗೆ ಇರ್ಬೋದು ಅಂತ ಅಂದ್ಕೊಂಡ್ರೆ ಭಾರಿ ತಪ್ಪು. ಈ ಸ್ಟ್ರೈಕ್ ಕೇವಲ 3 ದಿವಸ ಮಾತ್ರನೇ ನಾವು ಶಾಂತಿಯುತವಾಗಿ, 3 ದಿವಸ ಆದಮೇಲೆ ಕಂಪ್ಲೀಟ್ ಟೋಲ್ ಬಂದ್ ಮಾಡ್ತೀವಿ. ಅದು ಏನೇ ಆಗಲಿ, ಅದೇನಿದೆಯೋ ನಾವು ಅದೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಹಾಗಾಗಿ 3 ದಿವಸ ಆದಮೇಲೆ ಟೋಲ್ ಗೇಟ್ ಬಂದ್ ಮಾಡ್ತೀವಿ. ಅದ್ರ ಒಳಗಡೆ ಏನಾದರೂ ಬಂದವರು ನಮ್ಮ ಸಮಸ್ಯೆ ಇತ್ತಾಟೆ ಮಾಡಿದ್ರೆ ನಾವು ನಮ್ಮ ಮುಷ್ಕರಕ್ಕೆ ರೆಡಿ ಇದ್ದೀವಿ. ಇದೇ ವೇಳೆ ಟೋಲ್ ಗೇಟ್ ವರ್ಕರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಿಂಗ್ ಹಾಗೂ ವ್ಯವಸ್ಥಾಪಕ ರಘು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಟೋಲ್ ಗೇಟ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ಶಂಕರರೆಡ್ಡಿ, ಸಿಐಟಿಯುನ ಮುಖಂಡ ಓಬಳರಾಜು, ಟೋಲ್ ಗೇಟ್ ನೌಕರರಾದ ಇರ್ಫಾನ್, ಸುರೇಶ್, ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅವರನ್ನು ಸಜ್ಜುಗೊಳಿಸುವ ಮೂಲಕ ವಿಶ್ವಕರ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ತಹಸೀಲ್ದಾರ್ ಬಿಎನ್ ಸ್ವಾಮಿ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯಲ್ಲಿ ಮಂಗಳವಾರ ಆಯೋಜಿಸಿದ್ದ ವಿಶ್ವಕರ್ಮ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಇತಿಹಾಸ ಹೊಂದಿರುವ ವಿಶ್ವಕರ್ಮ ಕೌಶಲ್ಯ ಮತ್ತು ಸಾಧನೆ ಮುಂದಿನ ಜನಾಂಗಕ್ಕೆ ತಿಳಿಯುವಂತಾಗಬೇಕು. ಶಾಸಕರು ಭಾಗಿಯಾಗುವ
ಈ ಕಾರ್ಯಕ್ರಮದಲ್ಲಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ತಿಳಿಸಿದರು. ಇನ್ನು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಮರನಾರಾಯಣಚಾರಿ ಮಾತನಾಡಿ, ನಾಡ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೆಯುವ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು. ಎಲ್ಲಾ ಕಚೇರಿಗಳು ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವಿಶ್ವಕರ್ಮ ಸಂದೇಶ ತಿಳಿಸಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವಿಸುವಂತೆ ಸೂಚನೆ ನೀಡಬೇಕೆಂದು ತಹಸೀಲ್ದಾರ್ ಅವರನ್ನು ಕೋರಿದರು. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ, ಕಾಳಿಕಾಂಬಾ ಕಮಟೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಮುನಿರತ್ನಮಾಚಾರಿ, ಕೃಷ್ಣಾಚಾರಿ, ಇಸಿಒ ಮಂಜುನಾಥ್, ಸುಂದರಾಚಾರಿ, ಗೌರೀಶ್, ಮುರಳಿ, ಶ್ರೀನಾಥ್ ಮತ್ತಿತರರು ಹಾಜರಿದ್ದರು. ಶಿರಾನಗರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೀತಾಂಜಲಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಪೋಕ್ಸೋ ಅರಿವು ಜಾಥಾ ಹಮ್ಮಿಕೊಳ್ಳಲಾಗಿದೆ. ಶಿರಾ ಐಬಿ ಸರ್ಕಲ್ನಿಂದ ಸಾರ್ವಜನಿಕ ಆಸ್ಪತ್ರೆವರೆಗೂ ಜಾಥಾ ನಡೆಯಲಿದೆ. ಪೋಕ್ಸೋ ಕಾಯ್ದೆ ಜಾಗೃತಿ ಇಲ್ಲದೆ 16ರಿಂದ 20 ವರ್ಷದೊಳಗಿನವರು ದೌರ್ಜನ್ಯಕ್ಕೆ ಒಳಗಾಗುತ್ತಿರುವ ಸಂಖ್ಯೆ ಹೆಚ್ಚಾಗುತ್ತಿದೆ. ಇದನ್ನು ತಡೆಯಲು ಮಕ್ಕಳಲ್ಲಿ ಲೈಂಗಿಕ ಅಪರಾಧಗಳಿಂದ ಮುಕ್ತರಾಗಲು ಅರಿವು ಅವಶ್ಯಕ ಎಂದು ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ತಿಳಿಸಿದರು. ಲೈಂಗಿಕ ಅಪರಾಧದಲ್ಲಿ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಗಂಡು ಮಕ್ಕಳು ಬಲಿಪಶುಗಳಾಗಿರುವ ಪ್ರಕರಣಗಳು ಇವೆ. ಹಾಗಾಗಿ ಈ ಕಾಯ್ದೆ ಬಗ್ಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬರೂ ತಿಳಿಯಬೇಕು ಎಂದರು. ಮುಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಮರ ಧಾರ್ಮಿಕ ಹಬ್ಬಗಳು ಬರಲಿದ್ದು, ಎಲ್ಲರೂ ಶಾಂತಿ ಸೌಹಾರ್ದಯುತವಾಗಿ ವರ್ತಿಸಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದ ರೀತಿಯಲ್ಲಿ ಅನ್ಯೋನ್ಯತೆಯಿಂದ ಹಬ್ಬ ಆಚರಿಸಿಕೊಳ್ಳಬೇಕು ಎಂದು ಎಎಸ್ಪಿ ಮರಿಯಪ್ಪ ತಿಳಿಸಿದರು. ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬಗಳ ಅಂಗವಾಗಿ ಇಂದು ಶಿರಾನಗರದಲ್ಲಿ ಕರೆದಿದ್ದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು. ಗೌರಿ ಗಣೇಶ ಹಬ್ಬದ ಅಂಗವಾಗಿ ಅಗ್ನಿಶಾಮಕ ಠಾಣೆ, ವಿದ್ಯುತ್ ಇಲಾಖೆ ಹಾಗೂ ಧ್ವನಿವರ್ಧಕ ಅಳವಡಿಸಲು ತಹಸೀಲ್ದಾರ್ ಅನುಮತಿ ಪಡೆದು ಪೊಲೀಸರು ನೀಡುವ ಸಲಹೆ ಸೂಚನೆ ಪಾಲಿಸಬೇಕು. ಅನುಮತಿ ನೀಡುವ ಜಾಗದಲ್ಲಿ ಗಣಪತಿ ವಿಸರ್ಜನೆ ಮಾಡಬೇಕು. ಡಿಜೆಗಳನ್ನು ಬಳಸಬಾರದು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅಬ್ದುಲ್ಲಾ ಖಾನ್, ಅಮಾನುಲ್ಲಾ ಖಾನ್, ಆಂಜನಪ್ಪ, ಇರ್ಷಾದ್ ಪಾಷಾ, ಮಹಮ್ಮದ್ ಮತ್ತಿತರರು ಹಾಜರಿದ್ದರು. 7ನೇ ವೇತನ ಆಯೋಗದ ವರದಿ ಜಾರಿಗೊಳಿಸಲು ಹೋರಾಟ ಮಾಡಿ ನೌಕರರ ಆಶಯಗಳಿಗೆ ಒತ್ತಾಸೆಯಾಗಿ ನಿಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಅವರಿಗೆ ತುರುವೇಕೆರೆ ಚೌಧರಿ ಕನ್ವೆನ್ಷನ್ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರಿಗೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ತಮ್ಮ ಅವಧಿಯಲ್ಲಿ ಪ್ರತಿಫಲ ಅಪೇಕ್ಷಿಸದೆ ಸರ್ಕಾರಿ ನೌಕರರಿಗೆ ಸಿಗಬೇಕಾದ ವೇತನ, ಆರೋಗ್ಯ ಸಂಜೀವಿನಿ ಸೇರಿದಂತೆ 27 ಬೇಡಿಕೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ವೇತನ ಆಯೋಗ ಜಾರಿಯಾಗಿದೆ ಎಂದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರ್ಕಾರಿ ನೌಕರರ ಪರವಾಗಿ ಅಭಿನಂದನೆ ಸಲ್ಲಿಸಿದ ಅವರು, ಮನುಷ್ಯನಿಗೆ ಹಸಿವು ಇದ್ದರೆ ಹಸಿವಿನ ಕಷ್ಟ ಗೊತ್ತಾಗುತ್ತದೆ. ಆಯೋಗದ ವರದಿ ಜಾರಿಯಾಗುವುದಕ್ಕೂ ಮುಂಚೆ ಕಾರ್ಯಕ್ರಮ ಆಯೋಜಿಸಿದ್ದರು. ಇಲ್ಲಿ ಕುಳಿತುಕೊಳ್ಳಲು ಜಾಗವೇ ಇರುತ್ತಿಲ್ಲ. ಜಾತ್ರೆಯ ರೀತಿ ನೌಕರರು ಸೇರುತ್ತಿದ್ದರು. ಆದರೆ ಜಾರಿಯಾದ ನಂತರ ಸ್ಥಿತಿ ಹೀಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿದರು. ತಾಲೂಕು ನೌಕರರ ಸಂಘದ ಅಧ್ಯಕ್ಷ ರಾಜು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಾರ್ಜಿಲಿಂಗ್ಗೆ ಜಂಪ್ ಆದರೆ ಚಿಕ್ಕಬಳ್ಳಾಪುರ ನಗರಸಭೆಯ 18 ಮಂದಿ ಸದಸ್ಯರು ಸೋಮವಾರ ರಾತ್ರಿ 10:30 ಇಂಡಿಗೋ ವಿಮಾನಕ್ಕೆ ನಗರಸಭಾ ಸದಸ್ಯರು ಜಂಪ್. ಈಶಾನ್ಯ ರಾಜ್ಯ ಸೇರಿದ 18 ಬಿಜೆಪಿ ಬೆಂಬಲಿತ ಸದಸ್ಯರು. ರಾಜ್ಯ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ಜಾರಿ. ಯೋಜನೆ ಪ್ರಾರಂಭಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಸಚಿವರಿಗೆ ಅಸಂಘಟಿತ ಕಾರ್ಮಿಕರಿಂದ ಅಭಿನಂದನೆ. ಮಕ್ಕಳ ಕೈಯಲ್ಲಿ ಅರಳಿದ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು. ಪಿಒಪಿ ಬಾಂಬೆ ಗಣೇಶನಿಗೆ ಗುಡ್ ಬೈ. ಪರಿಸರ ಸ್ನೇಹಿ ಗಣೇಶನಿಗೆ ಜೈ ಎಂದ ದೊಡ್ಡಬಳ್ಳಾಪುರದ ನಾಗರಿಕರು. ಹೆಣ್ಣು ಮಕ್ಕಳ ರಕ್ಷಣೆಗೆ ಸಂಘಟನೆ ಮುಖ್ಯ ಎಂದ ವಿ ಗೀತಾ. ಚಿಕ್ಕಬಳ್ಳಾಪುರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಗೆ ಉಚಿತ ಕಂಪ್ಯೂಟರ್ ವಿತರಣೆ ವೇಳೆ ಜಾಗೃತಿ.
ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.